ನೀವೆಲ್ಲ ಬಟಾಲಿಯನ್ ಕಟ್ಕೊಂಡು ನನ್ನ ವಿರುದ್ಧ ಎತ್ತು ಕಟ್ಟಾಕ ನೀವೆಲ್ಲ CS ಅವರಿಗೆ ದೂರು ಕೊಟ್ಟಿದ್ರಿ. ಅದು ನಾನು ಹೇಳ್ತಾ ಇಲ್ಲ, ನಿಮ್ಮ ಪತ್ರಿಕೆಯಲ್ಲಿ ಬಂದಿದೆ, ಉದಯವಾಣಿ ಪತ್ರಿಕೆಯಲ್ಲಿ ಬಂದಿದೆ. ಯಾವುದೇ ವ್ಯವಹಾರ ಆಗಿಲ್ಲ ಅಂದ್ರೆ ಮತ್ತಿದು CS ಅವ್ರದ್ದು, ನೀವು ಅವ್ರ CS ಅವ್ರಿಗಿಂತ ಮೇಲಧಿಕಾರಿನ ನೀವು. ತ್ರಿಮ್ಯಾನ್ ಕಮಿಟಿದವರು ಏನ್ ತಂಡ ರಚನೆ ಮಾಡಿ ತನಿಖೆ ನಿಮ್ಮ ವಿರುದ್ಧ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದಾರ. ಹಂಗಿದ್ರೆ ಒಂದ್ ವೇಳೆ ತಾಕತ್ ದಮ್ ಇದ್ರ ನಿಮ್ಮಲ್ಲಿ ಮೆಜಾರಿಟಿ, ಪಂಚಾಯತ್ ಸದಸ್ಯರ ಮೆಜಾರಿಟಿ ಇದೆಯಲ್ಲ, ನೀವು ಪ್ರೊಸೀಡಿಂಗ್ ಮಾಡಿ ಗ್ರಾಮ ಪಂಚಾಯತಿಯಲ್ಲಿ. ನಾವು ಯಾವ ಅವ್ಯವಹಾರ ಮಾಡಿಲ್ಲ, ಮತ್ತಿದು ಮಾಡಿದ ತನಿಖಾಧಿಕಾರಿಗಳು ತಪ್ಪು ವರದಿ ಕೊಟ್ಟಾರ ಅಂತ ಹೇಳಿ ನೀವು ಒಂದು ಬಟಾಲಿಯನ್ ರೆಡಿ ಮಾಡಿ. ಅದೆಲ್ಲ ಬಿಟ್ಟು ರಾಜಕಾರಣಿಗಳು ಅವ್ರ ಮನೆ ಸುತ್ತಿ ನನಗೆ ಯಾವುದೇ ಪ್ರೆಷರ್ ಆಗ್ತಕ್ಕಂಥ ಕೆಲಸ ನೀವು ಮಾಡಕ್ ಹೋಗ್ಬೇಡಿ ದಯಮಾಡಿ. ಇದರಲ್ಲಿ ಏನಿದೆ, ನೀವೇ ಹೇಳಿದ್ರಿ ವಿನಾಕಾರಣ ನಮ್ಮ ದುಬಲ್ಗುಂಡಿ ಗ್ರಾಮ ಹೆಸರು ಹಾಳು ಮಾಡ್ತಾ ಇದ್ದಾರೆ. ನೀವು ಅಕ್ರಮ ಮಾಡಿದ ಸುಮ್ ಕೊಡ್ಬೇಕಾ? ಓಪನ್ ಚಾಲೆಂಜ್ ಆಗಿ ಹೇಳಿದ್ದೀನಿ, ನಂದು ಅಕ್ರಮ ನೀವು ಹೊರಗೆ ತೆಗೀರಿ, ನಿಮ್ದು ನಾನು ತೆಗಿತೀನಿ. ದಯಮಾಡಿದ್ರಾಗ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಅದೆಲ್ಲ ಬಿಟ್ಟು ನನ್ನ ಮೇಲೆ ಸುಳ್ಳು ಆರೋಪಗಳು ಮಾಡೋದು ಬಿಡ್ರಿ. ನನಗೆ 10 ಲಕ್ಷ 15 ಲಕ್ಷ ಕೊಟ್ಟು ನಾನು ಖರೀದಿ ಮಾಡಿದ್ದೀನಿ ಅಂತ ಹೇಳಿರಿ. ನಾ ಸುಮ್ಮನೆ ಕುಂತಿದ್ದ 3 ತಿಂಗಳ ತನಿಖೆ ಆಗಿ ನೀವು ಯಾಕೆ ಅವರೆಲ್ಲ ರೊಕ್ಕ ತಗೊಂಡು ಸುಮ್ ಕುಂತಾರ ಅಂತೇಳಿ ಎಷ್ಟೋ ಪ್ರಚಾರ ಮಾಡಿದ್ರಿ. ಅಧ್ಯಕ್ಷರೇ, ನೀವು ಆ ಹುದ್ದೆಗೆ ಗೌರವ ತರತಕ್ಕಂಥ ಕೆಲಸ ಮಾಡ್ರಿ. ಯಾಕಂದ್ರೆ ಇವತ್ತೇನಾಗಿದೆ ಗೊತ್ತಾ, ಪ್ರೆಸ್ ಮೀಡಿಯಾ ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ನನ್ನ ಹೋರಾಟಗಳು ಏನೇನಿವೆ ನೋಡಿ. ನನಗೆ ಬೇಕಾಗಿಲ್ರಿ ಅವೆಲ್ಲ, ನಿಮ್ದು ಭಿಕ್ಷೆ ನನಗೆ ಬೇಕಾಗಿಲ್ಲ, ದುಡ್ಡು. ನಾನು ಲೀಗಲ್ ಆಗಿ ಗ್ರಾಮ ಪಂಚಾಯತಿ ಚುನಾವಣೆ ನಿಲ್ಲುವಾಗ ನನ್ನ ಲೀಗಲ್ ಆಗಿ 4 ಕೋಟಿ ಆಸ್ತಿ ಡಿಕ್ಲೇರೇಷನ್ ಕೊಟ್ಟಿದ್ದೀನಿ ಸರ್ಕಾರಕ್ಕೆ. ಬಂಧುಗಳೇ, ನಿಮ್ಮ ಪತ್ರಿಕಾ ಮೂಲಕ ನಾನು ಹೇಳ್ತಾ ಇದ್ದೀನಿ, ಗ್ರಾಮ ಪಂಚಾಯತಿ ಪ್ರತಿ ವರ್ಷ ನಾವು ಡಿಕ್ಲೇರೇಷನ್ ಕೊಡ್ಬೇಕ್ರಿ. ನಾವು ಚುನಾವಣೆಗೆ ನಿಂತಾಗ ಎಷ್ಟಿತ್ತು ನನ್ನ ಆಸ್ತಿ, ನಂತರ ಎಷ್ಟಾಯ್ತು, ನಾ ಯಾವ ಥರ ತೋರಿಸಿದ್ ನಿಮ್ಗೂ ಪ್ರಿಂಟ್ ತೆಗೆದು ತೋರಿಸಿ, ನಿಮ್ಮ ಲಾಗಿನ್ ಪಂಚಾಯತ್ ಲಾಗಿನಲ್ಲಿ ಇದೆಯಲ್ಲ, 4 ಕೋಟಿ ರೂಪಾಯಿ ನನ್ನ ಆಸ್ತಿ ಗ್ರಾಮ ಪಂಚಾಯತ್ ಚುನಾವಣೆ ನಿಂತಾಗ ತೋರಿಸಿದ್ದೀನಿ. ಅಧ್ಯಕ್ಷರೇ, ನಿಮ್ಮ ಆಸ್ತಿ ಅವಾಗ ಎಷ್ಟಿತ್ತು, ಈಗ ಎಷ್ಟು, ಅದ್ರ ಬಗ್ಗೆ ನೀವು ಆತ್ಮಾವಲೋಕನೆ ಮಾಡಿ ಮತ್ತು ಒಂದು ಬಹಿರಂಗವಾಗಿ ನೀವು ಒಂದು ಪತ್ರಿಕಾ ಗೋಷ್ಠಿ ಕರೆಸ್ರಿ. ಈ ಮನೆ ಕಟ್ತಾ ಇದ್ರಿ ಅಧ್ಯಕ್ಷರೇ, ದುಬಲ್ಗುಂಡಿ ಗ್ರಾಮದಲ್ಲಿ 1 ಕೋಟಿ ಮನೆ ಇದೆ. ನೀವು ಚುನಾವಣೆ ನಿಂತಾಗ ಸಾಲ ಐತೆ ನಿಮಗೆ, ಈಗ ಮನೆ ಕಟ್ತಾ ಇದ್ರಿ. ಈಗಾಗಲೇ ಇದರ ಸಂಬಂಧಪಟ್ಟಂತೆ ನಾನು ಮಾನ್ಯ ಕರ್ನಾಟಕ ಲೋಕಾಯುಕ್ತರಿಗೆ ಆಲ್ರೆಡಿ ದೂರು ಕೊಟ್ಟಿದ್ದೀನಿ. ಆ ಕಂಪ್ಲೇಂಟ್ ನಂಬರು ಬಿದ್ದಿದೆ, ಲೋಕಾಯುಕ್ತರಿಗೆ ದೂರು ಕೊಟ್ಟಿದ್ದೀನಿ ಅಧ್ಯಕ್ಷರೇ. ಅದ್ರ ಬಗ್ಗೆ ತನಿಖೆಗೆ ರೆಡಿ ಇರಿ. ನಾನು ನನ್ನ ವಿರುದ್ಧ ತನಿಖೆಗೆ ನೀವು ಎಲ್ಲ ರೆಡಿ ಆಗಿರಿ. ಬಂಧುಗಳೇ, ಇವ್ರು ಯಾವುದೇ ಪೊಳ್ಳು ಭರವಸೆ ಕೊಡ್ತಕ್ಕಂಥದ್ದು ಕೆಲಸ, ಅದಕ್ಕೆ ನಾನು ಕೈ ಹಾಕೋದಿಲ್ಲ. ಈಗಾಗಲೇ ಲೋಕಾಯುಕ್ತನಲ್ಲಿ ನೀವೆಲ್ಲ ಗೂಗಲ್ನಲ್ಲಿ ಹುಡ್ರಿ, ಕೇಸ್ ನಂಬರ್ ಸಿಗುತ್ತೆ. ಕರ್ನಾಟಕ ಲೋಕಾಯುಕ್ತಲ್ಲಿ ಹೋದಾಗ ಆ ಪ್ರಕರಣ ಸಂಖ್ಯೆ ಇರುತ್ತೆ, ಇದು ಹೊಡೆದು ನೋಡಿ, ಆಲ್ರೆಡಿ ಆ ನಂಬರ್ ಇದೆ. ಅವ್ರು ಯಾವಾಗ ಬಂದು ಇನ್ಕ್ವೈರಿ ಮಾಡ್ತಾರ, ಇನ್ಕ್ವೈರಿಗೆ ತಾವು ಸಹಕಾರ ನೀಡ್ರಿ. ಯಾಕೆ ಗ್ರಾಮದ ಜನಪ್ರತಿನಿಧಿ ಇದ್ರಿ, ನೀವು ಗ್ರಾಮದ ಮೊದಲನೇ ಪ್ರಜೆ ಇದ್ರಿ. ಅದೆಲ್ಲ ಬಿಟ್ಟು ನೀವು ಗುಂಡಾಗರ್ದಿ ಅದು ಮಾಡ್ತಕ್ಕಂಥ ಕೆಲಸ ನೀವು ಮಾಡಕ್ ಹೋಗ್ಬೇಡ್ರಿ. ಕಾನೂನು ದೊಡ್ಡದಿದೆ. ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಮೇಲೆ, ಅವರ ಕಾನೂನು ಮೇಲೆ ಅಪಾರ ನಂಬಿಕೆ ಇಟ್ಟಿದ್ದ ವ್ಯಕ್ತಿಯಾಗಿದ್ದೇನೆ. ನನಗೆ ಯಾವುದೇ ರೀತಿಯ ನಿಮ್ಮಂತ ಎಷ್ಟೇ ಜನ ನನಗೆ ಇದು ಮಾಡಿದ್ರು ನಾನು ಹೆದರ್ಕಂತ ಅವಶ್ಯಕತೆ ಇಲ್ಲ. ನನ್ನ ಕಾನೂನು ಮೇಲೆ ಗೌರವ ಇದೆ. ಅಧ್ಯಕ್ಷರೇ, ಇಷ್ಟು ಮಾತು ಹೇಳ್ತಾ ಇದ್ದೀನಿ. ಇದೆಲ್ಲ ಬಿಟ್ಟು ನೀವು ತನಿಖೆಗೆ ರೆಡಿ ಆಗಿರ್ರಿ. ನನಗೆಲ್ಲ ಥ್ರೆಡ್ ಮಾಡ್ತಕ್ಕಂಥ ಕೆಲಸ ನೀವು ಮಾಡಬೇಡಿ. ನನಗೆ ಅನೇಕ ಸಲ ನನಗೆ ಕಾರಿಗೆ ಹಿಂಬಾಲಿಸಿದ್ರಿ, ನನ್ನ ಕಾರಿಗೆ ಸುತ್ತಮುತ್ತ ಕ್ಯಾಮ್ರಾಗಳಿವೆ. ನೀವೇನು ಮಾಡಿದ್ರಿ ಸಂದರ್ಭ ಬಂದಾಗ ನಾನು ಸಾದರಪಡಿಸ್ತೀನಿ. ಸಂಬಂಧಪಟ್ಟ ಅಧಿಕಾರಿಗಳನ್ನ ಎಲ್ಲ ದೂರು ಕೊಟ್ಟಿದ್ದೀನಿ ಮತ್ತು ರಾಜ್ಯದ ಗೃಹ ಮಂತ್ರಿಗಳಿಗೂ ಕೂಡ ನಾನು ಈಗಾಗಲೇ ದೂರು ಕೊಟ್ಟಿದ್ದೀನಿ. ನನಗೆ ಒಂದು ಅಂಗರಕ್ಷಕ ಕುಡಿ ಅಂತ ಹೇಳಿದ್ದೀನಿ. ಯಾಕಂದ್ರೆ ನನಗೆ ಇನ್ನೂ ಬಹುಕೋಟಿ ಹಗರಣ ಇದೆ, ಏನೋ ತನಿಖೆ ಹಂತದಲ್ಲಿದೆ. ಇದು ಬರೀ ಒಂದು ಪಾರ್ಟ್ ಇದೆ, ಬರೀ 50 ಕೆಲಸದ ಅಷ್ಟೇ ನೀವು ಇದು ಕೊಟ್ಟಿದ್ರಿ. ಅಳೋರು ಕಣ್ಣೀರು ಸುಡ್ದಂಗೆ ಮಾಡ್ತಾ ಇದ್ರಿ ಅಧಿಕಾರಿಗಳೇ, ಮುಖ್ಯ ಕಾನೂನು ಅಧಿಕಾರಿಗಳೇ. ನಿಮ್ಗೆ ಆಲ್ರೆಡಿ ನಾನು 27ಕ್ಕೆ ಮತ್ತೊಂದು ದೂರು ಕೊಟ್ಟಿದ್ದೀವಿ. ಆ ದೂರಿಗೆ ತನಿಖೆ ತಂಡ ರಚನೆ ಮಾಡಿ ಪ್ರತಿಯೊಂದು 1200 ಕೆಲಸ ದುಬಲ್ಗುಂಡಿ ಗ್ರಾಮದಾಗ ಆಗ್ಯಾವ, ಎಲ್ಲವೂ ಇನ್ಕ್ವೈರಿ ಆಗಬೇಕು. ಮತ್ತೊಂದು ಹೊಸದಾಗಿ ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ, ನಿಮಗೆ ಕಿವಿಮಾತು. ದುಬಲ್ಗುಂಡಿ ಗ್ರಾಮದಲ್ಲಿ CC ಕ್ಯಾಮ್ರಾ ಅಳವಡಿಸಿದ್ರಿ. ಎಷ್ಟು ಲಕ್ಷ ಗಟ್ಟಲೆ ನೀವು ಬಿಲ್ ಹಾಕಿದ್ರಿ. ಅದರಲ್ಲಿ 14ನೇ ತಾರೀಕು ಇದೇ ತಿಂಗಳು. ಬಂಧುಗಳೇ, ನಿಮ್ಗೆಲ್ಲ ಗೊತ್ತಿಲ್ಲ ದುಬಲ್ಗುಂಡಿ ಗ್ರಾಮದ ಜನತೆಗೆ, ಆ ಕ್ಯಾಮ್ರಾದಲ್ಲಿ ಹಾಡುವಾಗಲೇ ಒಬ್ಬ ಬಡ ಪ್ರೈವೇಟ್ ಶಾಲೆಯಲ್ಲಿ ಶಿಕ್ಷಕರಿದ್ದಾರ, ಅವ್ರ ಮನೆ 9 ತೊಲಿ ಬಂಗಾರ ಹೋಗಿದೆ. ನಮ್ಮ ಗ್ರಾಮ ಪಂಚಾಯತಿಯ ಕೂಗಳತೆಯಲ್ಲಿದೆ. ಆ ಗ್ರಾಮ ಪಂಚಾಯತಿ ಕೂಗಳತೆಯಲ್ಲಿ ಕ್ಯಾಮ್ರಾ ಇದೆ, CC ಕ್ಯಾಮ್ರಾ.
CC ಕ್ಯಾಮ್ರಾ ಇದ್ದಾಗ CC ಕ್ಯಾಮ್ರಾ ಇವ್ರದ್ದು ಕಳ್ಳಂಟಿಗೆ ಆಗೋ ಟೈಮಿಗೆ CC ಕ್ಯಾಮ್ರಾ ಬಂದಾಗಿದೆ ಅಂತ 11ರಿಂದ 5 ಗಂಟೆ ತನಕ ಕ್ಯಾಮ್ರಾ ಬಂದಿದೆ. ಪೊಲೀಸ್ ಇಲಾಖೆಯವರಿಗೆ ನಾವು ಸಹಕಾರ ಕೊಡೋದು ಕಲ್ಕೋರಿ ಫಸ್ಟ್. ಯಾಕಂದ್ರೆ ಎಲ್ಲಾ ಪೊಲೀಸ್ ಇಲಾಖೆ ಮಾಡ್ಬೇಕಂತೇನಿಲ್ಲ. ನಾವು ಗ್ರಾಮ ಪಂಚಾಯತಿ ಹಣ ಇದೆ, ಅದು CC ಕ್ಯಾಮ್ರಾ ಎದ್ ಕಡೆ ಇದೆ. ನಾ ಬರೋದು ಹೋಗೋದು ನೋಡಕ್ಕಲ್ಲ ಅಧ್ಯಕ್ಷರೇ, ನಿಮ್ಗೆ ಜನರದು ಮನೆ ಕಳ್ಳಂಟಿಕೆ ಆಗ್ತಾ ಇದೆ. ಆ ಕಳ್ಳಂಟಿಕೆ ಆಗ್ತಕ್ಕಂಥ ಆ ಸಂದರ್ಭದಾಗೆ ನೀವೇನು CC ಕ್ಯಾಮ್ರಾ ಬಂದ್ ಮಾಡಿರಿ, ಅದು ಲಾಗಿನ್ ID ಯಾರ ಬಲ್ಲಿ ಇರಬೇಕು, ನಿಂಬಲ್ಲಿ ಇದೆ. ಅದು ಪಂಚಾಯತ್ನಲ್ಲಿ ಇರಬೇಕು ಮತ್ತು PDO ಬಲ್ಲಿ ಇರ್ಬೇಕು. ಇದ್ರ ಬಗ್ಗೆ ಅತಿ ನಾ ಎಲ್ಲ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ. ಈ ಎಲ್ಲ ಫೋಟೇಜ್ ಎಲ್ಲ ಚೆಕ್ ಮಾಡಕ ಮತ್ತು CC ಕ್ಯಾಮ್ರಾದ ಏನದ ಪೂರಾ ಲಾಗಿನ್ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಲ್ಲಿ ಇರಬೇಕು. ಅದಕ್ಕೆ ಇವುಗಳು ಮುತುವರ್ಜಿ ವಹಿಸಿ ಆ ಲಾಗಿನ್ ಯಾರ ಹತ್ರ ಇದೆ ತಗೋಬೇಕು. ಮತ್ತು ಇದು 9 ತೊಲೆ ಬಂಗಾರ ಹೋಗಿದೆ ಅಣಕಲ್. ಪಾಪ ಸಹೋದರಿ ನಂದಿನಿ ಮೇಡಮ್ ಅವ್ರು ಬಂದು ಹೇಳಿದಾಗ ಗೊತ್ತಾಯ್ತು. ನೋಡಿ, ಪೊಲೀಸ್ ಇಲಾಖೆಯವರಿಗೆ ನೀವು CC ಕ್ಯಾಮ್ರಾ ಫೋಟೇಜ್ ಕೊಡ್ತಾ ಇಲ್ಲ. ಯಾರ ಮನೇದು ಕೇಳ್ತಾ ಇಲ್ಲ, ಇದು ಗ್ರಾಮ ಪಂಚಾಯತ್ ಇದೆ. ಪಂಚಾಯತ್ ಅಂದ್ರೆ ನಮ್ದು ಎಲ್ಲರದು ಇದೆ. ನೀವು ಅದೇ ಟೈಮಿಗೆ ನಿಮ್ CC ಕ್ಯಾಮ್ರಾ ಬಂದ್ ಆಗ್ತದ್ರೆ ಅರ್ಥ ಏನ್ರಿ? ನೀವೆಲ್ಲ ಹಾಡು ಹೋಗ್ಲಿ ದರಡಿ ಮಾಡ್ತಕ್ಕಂಥ ವ್ಯಕ್ತಿಗಳು ನೀವು ಸಹಕಾರ ಮಾಡ್ತಾ ಇದ್ರಿ ಅಧ್ಯಕ್ಷರೇ. ಸ್ವಲ್ಪ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ರಿ. ಅದೇ ಟೈಮಿಗೆ ನಿಮ್ದು ಹೆಂಗ ಆಗ್ತದ್ರಿ? ಕ್ಯಾಮ್ರಾ ರಿಕಾರ್ಡ್ ಏನಿದೆ, ರೀಚಾರ್ಜ್ ಗ್ರಾಮ ಪಂಚಾಯತಿಯ ಕ್ಯಾಮ್ರಾಗಳು ರೀಚಾರ್ಜ್ ಮಾಡಿದಂತ ನೀವು ರಿಕಾರ್ಡ್ ಬಿಲ್ ಹಚ್ತಾ ಇದ್ರಿ. ರಿಕಾರ್ಡ್ ಇದ್ಮೇಲೆ ಕ್ಯಾಮ್ರಾ ರಿಕಾರ್ಡ್ ಯಾಕೆ ಆಗಿಲ್ರಿ? ಆ ಟೈಮಿಗೆ ಆಗಿಲ್ಲ ಯಾಕ? ಅದ್ರ ಬಗ್ಗೆ ಯಾರು ಪಾಪ ಬಡ ಮಹಿಳೆಗೆ ಯಾರು ಕೊಡ್ತೀರಿ ಇವತ್ತು ಪರಿಹಾರ? ಪೊಲೀಸ್ ಇಲಾಖೆ ಮೇಲೆ ಕೈ ತೋರಿಸ್ತಾ ಇದ್ರಿ. ಪೊಲೀಸರು ಹಾಡು ಆಗಲೇ ದುಬಲ್ಗುಂಡಿ ಗ್ರಾಮದಲ್ಲಿ ಮನೆ ಕಳ್ಳಂಟಿಕೆ ಆಗಿದೆ ಅಂದಾಗ ನಾವು ಕೂಡ ಗ್ರಾಮ ಪಂಚಾಯತಿಯಿಂದ ಅವರಿಗೆ ಸಹಕಾರ ಮಾಡ್ತಕ್ಕಂಥ ಒಂದು ಸೌಜನ್ಯ ಇರಬೇಕು ದುಬಲ್ಗುಂಡಿ ಗ್ರಾಮದ ಪರವಾಗಿ. ಯಾಕಂದ್ರೆ ಜನ ನಮಗೆ ಗೆದಸ್ ಕಳಿಸೋದು ಎದಕ್ಕಂದ್ರ ಜನರ ರಕ್ಷಣೆ ಮಾಡಾಕ, ಕಾಪಾಡಾಕ. ಪೊಲೀಸ್ ಅಧಿಕಾರಿಗಳು ಎಲ್ಲ ಮಾಡಕ್ಕೂ ಸಾಧ್ಯ ಇಲ್ಲ. ಅವ್ರಿಗೂ ನಾವು ಸಹಕಾರ ಮಾಡಬೇಕು. ಅವ್ರು ಏನ್ ಕೇಳ್ತಾ ಇದ್ದಾರೆ? ನಿಮ್ಗೆ CC ಕ್ಯಾಮ್ರಾ ಫೋಟೇಜ್ ಕೇಳ್ತಾ ಇದ್ದಾರೆ. ಅವ್ರ ಪಾಪ ಹಾಕಿ ನೋಡಿದಾಗ, ಸರ್ 11ರಿಂದ 5 ಗಂಟೆ ತನಕ ನಮ್ಮಲ್ಲಿ ರಿಕಾರ್ಡೇ ಇಲ್ರಿ ಸರ್. ಏನ್ರಿ ಇದು ಉನ್ನತ ಮಟ್ಟ ತನಿಖೆ ಆಗಬೇಕು ಮತ್ತು ಏನಾಗಿದೆ ಅದ್ರ ಬಗ್ಗೆ ತನಿಖೆ ಆಗ್ಬೇಕಂತ ನನ್ನ ಆಗ್ರಹ ಇದೆ. ಮಾನ್ಯ SP ಸಾಹೇಬರಿಗೂ ನಾನು ಮನವಿ ಮಾಡ್ತೀನಿ ಮತ್ತು ಮುಖ್ಯ ಕಾನೂನು ಅಧಿಕಾರಿಗಳಿಗೆ ಆ ಗ್ರಾಮ ಪಂಚಾಯತಿ ಎಲ್ಲ CC ಕ್ಯಾಮ್ರಾಗಳು ಫೋಟೇಜ್ಗಳು ಗ್ರಾಮ ಪಂಚಾಯತಿ ಸುಪರ್ದಿ PDO ಸುಪರ್ದಿಯಾಗಿರ್ಬೇಕು. ಅಧ್ಯಕ್ಷರ ಕೆಲಸ ಅಲ್ಲದು ಬಂಧುಗಳೇ. ಅದ್ರ ಸಲುವಾಗಿ ನಾನು ಇಷ್ಟೆಲ್ಲ ಇವತ್ತು ನಿಮ್ಗ ಪತ್ರಿಕಾ ಗೋಷ್ಠಿ ಕರೆಯೋ ಉದ್ದೇಶ ಏನದಂದ್ರ, ತಪ್ಪಿತಸ್ಥ ಅಧಿಕಾರಿ ಯಾರೇ ಆಗಿರ್ಲಿ, ಅದರಲ್ಲಿ ಇನ್ಕ್ಲೂಡಿಂಗ್ ಮೀ, ನಮ್ದು ಏನಾರ ಆರೋಪ ಇದ್ರು ನೀವು ಓಪನ್ ಆಗಿ ಮಾಡ್ರಿ. ಪಾಪ ಅವ್ರಿಗೆ ಹಾಡಿ ಆಗ್ಲತ್ತೆ ಅವರು ನಂದಿನಿ ಎಂಬ ಹುಡುಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ 14 ತಾರೀಕು. ಆದ್ರೂ ಇಲ್ಲಿವರೆಗೆ ಯಾವುದೇ ರೀತಿಯ ಒಂದು ಇದಿಲ್ಲ. ಯಾಕಂದ್ರೆ ಅವ್ರ ಪಾಪ ಪೊಲೀಸನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ, ಎಲ್ಲ CC ಕ್ಯಾಮ್ರಾ ನೋಡ್ತಾ ಇದ್ದಾರೆ. ಅದ್ರ ತಾವು ಗ್ರಾಮ ಪಂಚಾಯತಿಯಿಂದ ಕೂಡಿಸಿದ್ರಿ, ಅದೇನು ಮಂದಿಗೆ ತೋರ್ಸ್ಲಾಕ್ ಕೂಡಿಸಿದ್ರಿ, ಏನು ವಿಜಯಕುಮಾರ್ ನಾತೆ ಅವ್ರ ಗಾಡಿ ನೀವು ಯಾಕಡೆ ಹೋಯ್ತು ನೋಡಕ್ ಕೂಡಿಸಿದ್ರಿ ಅಧ್ಯಕ್ಷರೇ? ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ರಿ. ಅದು ಬಿಟ್ಟು